ಅನಧಿಕೃತವಾಗಿ ತಲೆ ಎತ್ತಿರುವ ಸೋಲಾರ್ ಪಾರ್ಕ್ ತೆರವಿಗೆ ಒತ್ತಾಯ. ಜಿಲ್ಲಾಧಿಕಾರಿಗಳ ಪರವಾನಗಿ ಪಡೆಯದೆ ಅನಧಿಕೃತವಾಗಿ 106 ಎಕರೆ ಸೋಲಾರ್ ಪಾರ್ಕ್ ಕಂಪನಿ ತೆರವುಗೊಳಿಸುವಂತೆ ಹಲವು ಸಂಘಟನೆಗಳ ನೇತೃತ್ವದಲ್ಲಿ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದರು. ವಿಜಯನಗರ ಜಿಲ್ಲೆ ಕೊಟ್ಟೂರು ತಾಲೂಕಿನ ಕೊಟ್ಟೂರು ಹೋಬಳಿಯ ವ್ಯಾಪ್ತಿಯಲ್ಲಿ ಬರುವ ಕನ್ನನಾಯಕನಕಟ್ಟಿ ಗ್ರಾಮದ ರೈತರ ಹೊಲಗಳಲ್ಲಿ ಹಾಗೂ ಅಕ್ಕಪಕ್ಕದ ಗ್ರಾಮಕ್ಕೆ ಸಂಬಂಧಿಸಿದ ರೈತರ ಜಮೀನುಗಳಲ್ಲಿ 250 ಎಕರೆ ಮೇಲ್ಪಟ್ಟು ಸೋಲಾರ್ ಸೈಸಿಲಿಕ್ ಎನರ್ಜಿ ಪವರ್ ಲಿಮಿಟೆಡ್ ಕಂಪನಿಯವರು ಸರ್ಕಾರದ ನಿಯಮಗಳನ್ನು ಗಾಳಿಗೆ ತೂರಿ ಸರ್ಕಾರದ ಬೊಕ್ಕಸಕ್ಕೆ 106 ಕೋಟಿಗಳು ಹಣವನ್ನು ಸರ್ಕಾರಕ್ಕೆ ತುಂಬದೆ ಮೋಸ ಮಾಡುತ್ತಿರುವ ಕಂಪನಿ ಮಾಲೀಕರ ವಿರುದ್ಧ ಸಂಬಂಧಪಟ್ಟಂತಹ ಅಧಿಕಾರಿಗಳು ಶೀಘ್ರದಲ್ಲಿ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ಹಲವು ಸಂಘಟನೆಗಳು ಸರ್ಕಾರವನ್ನು ಒತ್ತಾಯಿಸಿದರು. ಆದರೆ ಈ ಸೋಲಾರ್ ಪ್ಲಾಂಟ್ನರ್ ಏನಾದ್ರ ಪ್ಲಾಟ್ಗಳು ಏನಾಗ್ತಾರೋ ನಮ್ಮ ರೈತರು ಭೂಮಿ ಮೊಗ್ಲಿಗೆ ಐತಪ್ಪ ಅಂದರೆ ಆ ಪಟ್ಟ ಲ್ಯಾಂಡ್ 10 ಅಡಿ ಬಿಟ್ಟು ಅವ್ರು ಹಾಕಬೇಕು. ಯಾಕೆ ಹಾಕ್ಬೇಕಪ್ಪ ಅಂದರೆ ಅವ್ರು ಕಂಬಗಳು ಹಾಕ್ತಾರ, ಪ್ಲಾಟಿಂಗ್ ಹಾಕ್ತಾರ, ಆ ಶಾಖಕ್ಕೆ ನಮ್ಮ ರೈತರು ಭೂಮಿಯಲ್ಲಿ ಹಾಳಾಕತ್ತ ಬೆಳೆ ಯಾವ್ದು ಬರೋದಲ್ಲ. 10 ಅಡಿ ಬಿಟ್ಟು ಹಾಕ್ಬೇಕಪ್ಪ ಪಟ್ಟ ಲ್ಯಾಂಡ್ ನಮ್ಮ ರೈತರು ಐತಪ್ಪ ಅಂದ್ರೆ. ಇವ್ರೇನು ಮಾಡ್ತಾರೆ ಅಂದ್ರೆ ಕಂಪ್ನಿಯವರು ಸೀದಾ ಕರೆಕ್ಟಾಗಿ ಅದು ಅಳತಿ ಕರೆಕ್ಟಾಗಿ ಮೇಲೆ ಲೆವೆಲ್ ಹಾಕ್ಬಿಡ್ತಾರೆ. ಅಲ್ಲಿ ಮಕ್ಕಳಾಗ ಇದ್ದು ರೈತರನ್ನ ಹಾಳೆ ಹೋಗೋಣ, ಅವನು ಬೆಳೆ ಬರೋದಿಲ್ಲ, ಬೆಳೆ ಬರಲ್ಲ ಅಂತ ಅವನು ನನ್ನ ತಗೊಂಬ್ರಿ ಅಂತ ಬರ್ತಾನಂತ ಆ ಲೆಕ್ಕಕ್ಕೆ ಅವ್ರು ಏನು ಮಾಡ್ತಾರೆ ಕರೆಕ್ಟಾಗಿ ಹಾಕಿಬಿಡ್ತಾರೆ. ನಮ್ಮ ಪಟ್ಟ ಲ್ಯಾಂಡ್ ರೈತರು ಬಿಟ್ಟು 10 ಅಡಿ ಹಾಕ್ಬೇಕು. ಅವರು ಅದು ಒಂದು ಕೆಲಸ ಮಾಡಬೇಕು. ಇವರು ಸರ್ಕಾರದ ಪರವಾನಗಿ ಜಿಲ್ಲಾಧಿಕಾರಿ ಇದಿರ್ಬೋದು, ಗ್ರಾಮ ಪಂಚಾಯತ್ ಇದಿರ್ಬೋದು, ಯಾವ್ದ ಪರವಾನಗಿ ನಿರ್ವಹಿಸಿಲ್ದರೆ ಇವ್ರು ಇಷ್ಟು ಮಟ್ಟಿಗೆ ದೌರ್ಜನ್ಯ ಮಾಡ್ತಾರೆ ಬಂದರೆ ಇವ್ರಿಗೆ ಯಾರು ಒತ್ತಡ ಐತೋ, ಯಾರು ರಾಜಕೀಯ ಐತೋ ಇದು ನಮಗೆ ಗೊತ್ತಾಗೋಲ್ದು. ರಾಜಕೀಯ ಮಾಡಲಿ, ಒತ್ತಡ ಮಾಡಲಿ, ನಮ್ಮ ರೈತರಿಗೆ ಬಂದರಿ ಮಾಡಿಕೊಂಡು ಗೊತ್ತು ನೋಡ್ರಿ. 32,000 ಕೊಟ್ಟ ಅಂಶ ಒಟ್ಟಿ ಇದು ಮಾಡ್ತಾ ಇದ್ದಾರೆ. ನಾವು ಇದನ್ನ ಹೇಳ್ತೀವಿ, 32,000 ಕೊಟ್ಟು 1 ಲಕ್ಷ ಕೊಟ್ಟು 1 ಎಕರೆ ಮಾಡ್ಕೊಳ್ಳಿ ರೈತರದ ಅನುಮತಿ ತಗೊಂಡು. ಈಗ ಯಾರೋ ನಮ್ಮ ಸಿದ್ದೇಶ್ವರ ಯಾರು ನಮ್ಮ ರೈತರು ಹೇಳಿದ್ರು, ನಾನು ಭೂಮಿ ಕೊಟ್ಟಿನಣ್ಣ, ನನಗೆ ಭಾಳ ತೊಂದರೆ ಕೊಡ್ತಾ ಇದಾರೆ ಅಂತ ಹಿಂಗ. ನಮ್ಮ ರೈತರು ಯಾರ್ಯಾವ ಸಮಸ್ಯೆ ಅದಾವ ಆ ರೈತ ಎಲ್ಲರೂ ಒಗ್ಗಟ್ಟಾಗಿ ಬರ್ರಿ, ನಿಮ್ಮ ಏನು ಸಮಸ್ಯೆ ಅದಾವ ನಾವು ಸಂಘಟನೆ ಮುಖಾಂತರ ಸರ್ಕಾರಕ್ಕೆ ಒತ್ತಡ ಮಾಡಿ ನಿಮ್ಮ ಸಮಸ್ಯೆಗಳ ಬಗೆಹರಿಸ ಮೂಮೆಂಟ್ ಮಾಡ್ರಿ. ಆದರೆ ಇವರು ಮಾಡ್ತಕ್ಕಂಥ ಕೆಲಸ ಇವತ್ತು ವಿಜಯನಗರ ಜಿಲ್ಲಾ ಕೊಟ್ಟೂರು ತಾಲೂಕಿನಲ್ಲಿ ಸುಮಾರು 4,500 ಎಕರೆ ಇವರು ಪ್ಲಾಟಿಂಗ್ ಸೋಲಾರ್ ಪ್ಲಾಟಿಂಗ್ ಮಾಡ್ತಾ ಇದಾರೆ. ಏನು ನಮ್ಮ ತಾಲೂಕಿನಲ್ಲಿ ಐತಾ, ನಮ್ಮ ಜಿಲ್ಲೆದಾಗ ಐತಾ, ಯಾರ ಮುಖ್ಯಮಂತ್ರಿ ಇರ್ಬೋದು ಸಂಬಂಧಪಟ್ಟಾರ ಒಳ್ಳೆ ನೋಡ್ಕೊಂಬಿಡ್ರಿ. ಇಲ್ಲಿ ಇರೋ ರೈತರು ನಾವು ಈಗ ಭೂಮಿ ಕಳ್ಕಂದ್ರೆ ಮುಂದೆ ನಮಗೆ ಭೂಮಿ ಸಿಗೋದಿಲ್ಲ. ನಮ್ಮ ಮಕ್ಕಳ ಗತಿ ಹೆಂಗ, ನಮ್ಮ ಮೊಮ್ಮಕ್ಕಳ ಗತಿ ಹೆಂಗ ತಂದು ನಮ್ಮ ರೈತರಲ್ಲಿ ನಾನು ಮನೆ ಮಾಡಿ ಕೇಳ್ತಾ ಇದ್ದೀನಿ. ಭೂಮಿ ಕಳ್ಕಂದ್ರೆ ನಮಗೆ ತಿನ್ನಕ್ಕೆ ಅನ್ನ ಸಿಗಲ್ಲ. ಮುಂದೆ ಸ್ವಲ್ಪ ಯೋಚನೆ ಮಾಡಬೇಕಾಗಿದೆ. ಆದರೆ ಭೂಮಿ ಕೊಡ್ರಿ, ಕೃಷಿಗೆ ಭೂಮಿ ಯೋಗ್ಯವಲ್ಲದಂಥ ಭೂಮಿಗೆ ಕೃಷಿ ಭೂಮಿ ಒಳ್ಳೆ ಭೂಮಿ ಕೊಡಕ್ಕೆ ಹೋಗ್ಬೇಡ್ರಿ. ಕೆಲ್ಸಕ್ಕೆ ಬರೋ ಭೂಮಿ ಎಲ್ಲ ಕಳ್ಳ ಮಳ್ಳು ಕರ್ಲ ಬರುತ್ತಲ್ಲ ಅನ್ನೋದು ಕೊಟ್ಕೊಳ್ರಿ. ವೇಸ್ಟ್ ಭೂಮಿಗೆ ಕೊಡಬಾರ್ದು ಅಂತಲ್ಲ, ಇಂಥ ಕೃಷಿಗೆ ಯೋಗ್ಯವಾದ ಭೂಮಿಯನ್ನು ನಮ್ಮ ರೈತರು ಕೊಡಬೇಡ್ರಿ. ಭಾಳ ಮುಂದೆ ತೊಂದರೆ ಕೊಡ್ತೀರಿ, ಕೊಡಬೇಕಾಗಂತ ಹೇಳಿ ಇವತ್ತು ನಾನು ರೈತರಲ್ಲಿ ನಾನು ಮನವಿ ಮಾಡಿ. ವರದಿ ತಿಪ್ಪೇಸ್ವಾಮಿ ಕೂಡ್ಲಿಗಿ.